ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಶಿಮ್ಲಾ ಒಪ್ಪಂದ ತಾನೇ ಬದಿಗೊತ್ತಿರೋ ಪಾಕಿಸ್ತಾನ ಈಗ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೂ ಹಿಡಿತ ಸಾಧಿಸಲು ಭಾರತದ ಪ್ಲಾನ್. ಪಿಒಕೆ ಮೇಲೆ ದಾಳಿ ಮಾಡೋದಕ್ಕೆ ನಡೆದಿದೆಯಾ ಸಿದ್ಧತೆ? ಭಾರತದಿಂದ ದಾಳಿ ಪಕ್ಕಾ ಅಂತ ಫಿಕ್ಸ್ ಆಗಿದೆ ಪಾಕಿಸ್ತಾನ. ಕರಾಚಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಳವಡಿಕೆ. ಕರಾಚಿಯವರೆಗೂ ನುಗ್ಗಿದ್ರೆ ದಾಳಿ ತಡೆಯೋದಕ್ಕೆ ಪಾಕ್ನಿಂದ ಸಿದ್ಧತೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ವಾಚ್ ಟವರ್ನಲ್ಲಿ ಪಾಕ್ ಧ್ವಜ ಮಾಯ. ದಾಳಿ ಆತಂಕದಿಂದ ಕಾಲ್ ಕಿತ್ತಿದೆ ಸೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಟ. ಸುದ್ದಿ ಹರಡ್ತಾ ಇದ್ದಂತೆ ಮತ್ತೆ ಧ್ವಜ ಅಳವಡಿಸಿದ ಪಾಕಿಸ್ತಾನ. ಕಳೆದೊಂದು ವಾರದಿಂದ ನಿತ್ಯ ಪಹಲ್ಗಾಮ್ ಘಟನಾ ಸ್ಥಳಕ್ಕೆ ಎನ್ಐಎ ಭೇಟಿ. ಬೈಸರನ್ ವ್ಯಾಲಿಯಲ್ಲಿ 3D ಮ್ಯಾಪಿಂಗ್ ಮಾಡಲಿದ್ದಾರೆ ಅಧಿಕಾರಿಗಳು. ಏಪ್ರಿಲ್ 22ರಂದು ನಡೆದ ನರಮೇಧ ಮರುಸೃಷ್ಟಿ. ನರಹಂತಕರಿಗಾಗಿ ಕಾಶ್ಮೀರದ ಕಾಡುಗಳಲ್ಲಿ ಮುಂದುವರಿದ ಶೋಧ. ತಲೆಮರೆಸಿಕೊಳ್ಳುವುದಕ್ಕೆ ಉಗ್ರರ ಹೆಣಗಾಟ. ಭಾರತದಿಂದ ಪಾಕಿಸ್ತಾನಕ್ಕೆ ಪರಾರಿಯಾಗೋ ತಯಾರಿಯಲ್ಲಿದ್ದಾನಂತೆ ಹಾಶಿಮ್ ಮೂಸಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.